Hello dear students, today we are going to learn about the basic knowledge of computer. Before going through the main syllabus, first we need to know about the very basic things about the computer. So it helps to know about the main subject of your syllabus. So what we all need to know is first one, full form of computer. What is the full form of computer and what is computer? What are the parts of computer and details about hardware and software. ಸೊ ನಾವು ಮೇನ್ ಸಬ್ಜೆಕ್ಟ್ಗೆ ಹೋಗೋಕ್ಕಿಂತ ಮುಂಚೆ ನಾವು ವೆರಿ ಬೇಸಿಕ್ ಥಿಂಗ್ಸ್ನ ಕಂಪ್ಯೂಟರ್ ಬಗ್ಗೆ ನಾವು ಈ ಒಂದು ಬೇಸಿಕ್ ಥಿಂಗ್ಸ್ನ ತಿಳ್ಕೊಂಡಿರಬೇಕು. ಸೊ ಫಸ್ಟ್ ಒನ್ ಏನು, ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್. ಕೆಲವೊಂದು ಸರ್ತಿ ಇದನ್ನು ಎಕ್ಸ್ಪ್ಯಾಂಡ್ ಕಂಪ್ಯೂಟರ್ ಅಂತಲೂ ಹೇಳ್ತಿರ್ತಾರೆ. ಸೊ ನಮಗೆ ಕಂಪ್ಯೂಟರ್ ಅಂದರೆ ಏನಂತ ಗೊತ್ತು, ಬಟ್ ಕಂಪ್ಯೂಟರ್ ಎಕ್ಸ್ಪ್ಯಾಂಡ್ ನಮಗೆ ಗೊತ್ತಿಲ್ಲ. ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ ಅಂದರೆ ಏನಂತ ಗೊತ್ತಿಲ್ಲ. ಸೊ ತಿಳ್ಕೊಳ್ಳೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದರೆ ಕಾಮನ್ಲಿ ಆಪರೇಟಿಂಗ್ ಮಷೀನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ technological and educational research. This is called full form of computer. Full form of computer ಅಂದರೆ ಒಂದೊಂದು ಅಲ್ಫಾಬೆಟು ಸಹ ಕೆಲವೊಂದಿಷ್ಟು ಅಂದರೆ ಕೆಲವೊಂದು ವರ್ಡ್ ಕಾಂಬಿನೇಷನ್ನಿಂದ ಕಂಪ್ಯೂಟರ್ ಅನ್ನೋ ವರ್ಡ್ ಫಾರ್ಮ್ ಆಗಿರುತ್ತೆ. ಸೊ ಸಿ ಅಂದರೆ ಕಾಮನ್ಲಿ, ಓ ಅಂದರೆ ಆಪರೇಟಿಂಗ್. ಸೊ ಈ ಥರ ಕಾಮನ್ಲಿ ಆಪರೇಟಿಂಗ್ ಮಷಿನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜಿಕಲ್ ಆ್ಯಂಡ್ ಎಜುಕೇಷ್ನಲ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಒನ್ ಏನು, ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಅಂದರೆ ಏನು? ಕಂಪ್ಯೂಟರ್ ಈಸ್ ಆ್ಯನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಸ್ಟೋರ್ಸ್ ಡೇಟಾ, ರಿಟ್ರೀವ್ಸ್ ಆ್ಯಂಡ್ ಪ್ರೊಸೆಸ್ ದ ಡೇಟಾ ಆ್ಯಂಡ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್ ವಿತ್ ದ ಇನ್ಸ್ಟ್ರಕ್ಷನ್. ಕಂಪ್ಯೂಟರ್ ಅಂದ್ರೇನು? ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದು ಕಂಪ್ಯೂಟರ್ ಅಂದರೆ ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಸಚ್ ಆಸ್ ವಾಟ್? ಕಂಪ್ಯೂಟರಲ್ಲಿ ನಾವು ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿರ್ತೀವಿ, ಮತ್ತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿರ್ತೀವಿ. ಪ್ರೋಗ್ರಾಮ್ ರನ್ ಆಗಬೇಕಂದ್ರೆ ಎಲೆಕ್ಟ್ರಿಸಿಟಿ ನಾವು ಎನರ್ಜಿನ ಯೂಸ್ ಮಾಡಿರ್ತೀವಿ. ದೀಸ್ ಆರ್ ದ ಕಂಪೋನೆಂಟ್ಸ್ ವೇರ್ ಯೂಸ್ಡ್ ಟು ಮೇಡ್ ಅಪ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಒಂದು ಮಾಡೆಲ್ ತಯಾರಾಗಬೇಕಂದ್ರೆ ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಅದರಲ್ಲಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಅದಕ್ಕೆ ನಾವು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಸ್ಟೋರ್ಸ್ ದಟ್ ಡೇಟಾ. ದಟ್ ಸ್ಟೋರ್ಸ್ ದ ಡೇಟಾ ಅಂದರೆ ನಾವು ಏನು ಇನ್ಪುಟ್ ಕೊಡ್ತೀವಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ರಿಟ್ರೀವ್ಸ್ ದ ಡೇಟಾ. ರಿಟ್ರೀವ್ ಅಂದರೂ ಒಂದೇ, ರೀಸ್ಟೋರ್ ಅಂದರೂ ಒಂದೇ. ರಿಟ್ರೀವ್ ದ ಡೇಟಾ ಆ್ಯಂಡ್ ರೀಸ್ಟೋರ್ ದ ಡೇಟಾ. ಸೊ ಪ್ರೊಸೆಸ್ ದ ಡೇಟಾ. ಪ್ರೊಸೆಸ್ ದ ಡೇಟಾ ಅಂತಂದರೆ ಏನು? ಸೊ ನಾವೇನು ಇನ್ಪುಟ್ ಕೊಟ್ಟಿರ್ತೀವಿ ಆ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡುತ್ತೆ. ಸೊ ಕಂಪ್ಯೂಟರ್ ಅಂದ್ರೇನು? ಇಟ್ ಈಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಸ್ಟೋರ್ಸ್ ದ ಡೇಟಾ ಆ್ಯಂಡ್ ರಿಟ್ರೀವ್ ಆರ್ ರೀಸ್ಟೋರ್ ದ ಡೇಟಾ ಆ್ಯಂಡ್ ಪ್ರೊಸೆಸ್ ದ ಡೇಟಾ ಅಕಾರ್ಡಿಂಗ್ ಟು ವಾಟ್? ಪ್ರೋಗ್ರಾಮ್ಡ್ ವಿತ್ ದ ಇನ್ಸ್ಟ್ರಕ್ಷನ್. ಒಂದು ಪ್ರೋಗ್ರಾಮ್ ಇರುತ್ತೆ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ಕಂಪ್ಯೂಟರ್ ಇನ್ಪುಟ್ ತಗೊಳುತ್ತೆ, ಔಟ್ಪುಟ್ನ ಡೇಟಾನ ಪ್ರೊಸೆಸ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಕಂಪ್ಯೂಟರ್. ಸೊ ಥರ್ಡ್ ಒನ್ನು, ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್. ಸೊ ದೀಸ್ ಆರ್ ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಯಾವ್ಯಾವಿದಾವೆ ನೋಡ್ರಿ. ಫಸ್ಟ್ ಒನ್ ಇನ್ ಸಿಂಬಾಲ್ ಇದೆ, ದಟ್ ಈಸ್ ಕಾಲ್ಡ್ ಮಾನಿಟರ್. ಸೆಕೆಂಡ್ ಒನ್ ಇದೆಯಲ್ಲ, ದಟ್ ಈಸ್ ಮಾಡೆಮ್. ಅದನ್ನು ಮಾಡೆಮನ್ನು ಇನ್ನೊಂದು ಏನಂತ ಕರೀತಾರೆ? ಡೊಂಗಲ್ ಅಂತಲೂ ಕರೀತಾರೆ. ಥರ್ಡ್ ಒನ್ ಏನು, ಸಿ ಪಿ ಯು ಇದೆ. ಸಿ ಪಿ ಯು ಅಲ್ಲಿ ಸಿಸ್ಟಮ್ ಯೂನಿಟ್ ಇದೆ. ಸೊ ಫೋರ್ತ್ ಒನ್ನು ಮೌಸ್, ಫಿಫ್ತ್ ಒನ್ನು ಸ್ಪೀಕರ್, ಸಿಕ್ಸ್ತ್ ಒನ್ನು ಪ್ರಿಂಟರ್ ಆ್ಯಂಡ್ ಸೆವೆಂತ್ ಒನ್ನು ಕೀಬೋರ್ಡ್. ದೀಸ್ ಆರ್ ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ನಮಗೆ ಎಷ್ಟು ಯೂಸ್ಫುಲ್ಲು ಅಂತಂದರೆ, ಕಂಪ್ಯೂಟರ್ ಈಸ್ ಮೋಸ್ಟ್ ಪವರ್ಫುಲ್ ಮಷೀನ್ ಯೂಸ್ಡ್ ಬೈ ಮಾಡರ್ನ್ ಸೊಸೈಟಿ. ಇಟ್ ಈಸ್ ಅ ಗ್ರೇಟ್ ಇಂಪ್ಯಾಕ್ಟ್ ಓವರ್ ಸೊಸೈಟಿ. ಈ ಸೊಸೈಟಿಯಲ್ಲಿ ಎಲ್ಲ ಕಡೆನೂ ನಾವು ಕಂಪ್ಯೂಟರ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಮೆಡಿಸಿನ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ, ಹೀಗೆ ಎಟ್ಸೆಟ್ರಾ ಬಹಳ ಕಡೆಯಲ್ಲಿ ನಾವು ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ನ ನಾವು ಎರಡು ವಿಧದಲ್ಲಿ ನಾವು ವಿಂಗಡಿಸ್ತೀವಿ. ಸೊ ಯಾವುವು? ಸೊ ಕಂಪ್ಯೂಟರ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್, ದಟ್ ಈಸ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. Computer is divided into two parts, that is hardware and
ಸಾಫ್ಟ್ವೇರ್. ಹಾರ್ಡ್ವೇರ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ವಾಟ್ ಈಸ್ ಹಾರ್ಡ್ವೇರ್? ಹಾರ್ಡ್ವೇರ್ ಅಂದರೆ ಸ್ಟ್ರಕ್ಚರಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಈಸ್ ಕಾಲ್ಡ್ ಆ್ಯಸ್ ಹಾರ್ಡ್ವೇರ್. ಹಾರ್ಡ್ವೇರ್ ಅಂದರೆ ಏನು? ಇಟ್ ಈಸ್ ಅ ಸ್ಟ್ರಕ್ಚರಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಸೊ ಸ್ಟ್ರಕ್ಚರಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂದರೆ ಏನು? ಸೊ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಪೆರಿಫೆರಲ್ ಡಿವೈಸಸ್, ಮೆಮೊರಿ ಡಿವೈಸಸ್ ಇವೇನಿರ್ತಾವಲ್ಲ, ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಸ್ಟ್ರಕ್ಚರಲ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್. ಸೊ ಒನ್ ಬೈ ಒನ್ನ ನಾವು ತಿಳ್ಕೊತಾ ಹೋಗೋಣ. ಇವಾಗ ಹಾರ್ಡ್ವೇರಲ್ಲಿ ಏನೇನಿರುತ್ತೆ? ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಆ್ಯಂಡ್ CPU. ಇನ್ಪುಟ್ ಡಿವೈಸಸ್ ಅಂದ್ರೇನು? ವಿಚ್ ಈಸ್ ಯೂಸ್ಡ್ ಟು ಎಂಟರಿಂಗ್ ದಿ ಡೇಟಾ ಇನ್ ಟು ದಟ್ ಕಂಪ್ಯೂಟರ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್ ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸಸ್ ಅಂದ್ರೇನು? ನಾವೇನು ಡೇಟಾ ಕೊಡ್ತೀವಲ್ಲ, ಸೊ ಅದು ಏನು ಡೇಟಾ ಕೊಡ್ತೀವಿ, ಸೊ ಯಾವುದ್ರ ಮೂಲಕ ಡೇಟಾ ಕೊಡ್ತೀವಿ ಅಂದರೆ ಇನ್ಫಾರ್ಮೇಷನ್ ಯಾವುದ್ರ ಮೂಲಕ ಟೈಪ್ ಮಾಡ್ತೀವಿ? ಕೀಬೋರ್ಡ್ ಮೂಲಕ ಟೈಪ್ ಮಾಡ್ತೀವಿ. ಸೊ ಕೀಬೋರ್ಡ್, ಮೌಸ್, ದೀಸ್ ಆರ್ ದ ಇನ್ಪುಟ್ ಡಿವೈಸಸ್. ಇನ್ಪುಟ್ ಡಿವೈಸಸ್ ಅಂತಂದ್ರೇನು? ನಾವೇನು ಡೇಟಾನ ಎಂಟರ್ ಮಾಡ್ತೀವಿ, ಆ ಎಂಟರ್ ಮಾಡಲಿಕ್ಕೆ ಏನು ಒಂದು ಡಿವೈಸ್ ನಮಗೆ ಹೆಲ್ಪ್ ಆಗುತ್ತೋ, ಸೊ ಆ ಡಿವೈಸ್ಗೆ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೀಬೋರ್ಡ್, ಮೌಸ್, joystick like this. So output devices. Output devices ಅಂದ್ರೇನು? The devices which is used for in getting information from the computer system is called as output devices. For example, ನಾವು output devices ಅಂತಂದ್ರೇನು? ಪ್ರಿಂಟರ್, ಪ್ಲಾಟರ್, ಮಾನಿಟರ್, ದಿಸ್ ಈಸ್ ಕಾಲ್ಡ್ ಔಟ್ಪುಟ್ ಡಿವೈಸಸ್. ಯಾವಾಗ ನಾವು ಇನ್ಪುಟ್ನ ಕೊಡ್ತೀವೋ, ಸೊ ಆ ಇನ್ಪುಟ್ಟು ಪ್ರೊಸೆಸ್ ಆಗಿ, ಸೊ ಕಂಪ್ಯೂಟರ್ ಆ ಇನ್ಪುಟನ್ನು ತಗೊಳ್ಳುತ್ತೆ, ಅಂದರೆ ರಿಸೀವ್ ಮಾಡ್ಕೊಳ್ಳುತ್ತೆ. ಆವಾಗ ಡೇಟಾ ಪ್ರೊಸೆಸ್ ಆಗಿ ಔಟ್ಪುಟ್ ಮಾನಿಟರ್ ಥ್ರೂ ಬರುತ್ತೆ, ಸೊ ಪ್ರಿಂಟರ್ ಥ್ರೂ ಬರುತ್ತೆ, ಪ್ಲಾಟರ್ ಥ್ರೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಏನು ಹೇಳಬೇಕಂದ್ರೆ SRJV ಕಾಲೇಜ್ ಅಂತ ಟೈಪ್ ಮಾಡಿದ್ವಿ. ಸೊ ಎದ್ರ ಥ್ರೂ ಟೈಪ್ ಮಾಡಿದ್ವಿ? ಕೀಬೋರ್ಡ್ ಥ್ರೂ ಟೈಪ್ ಮಾಡಿದ್ವಿ. ಕೀಬೋರ್ಡ್ ಅನ್ನೋದು ಇನ್ಪುಟ್ ಡಿವೈಸಸ್. ಇವಾಗ ಆ ಟೈಪ್ ಮಾಡಿದ SRJV ಕಾಲೇಜ್ ಅನ್ನೋದು ಮಾನಿಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ಮಾನಿಟರ್ ಅನ್ನೋದು ಔಟ್ಪುಟ್ ಡಿವೈಸಸ್. ಸೊ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇನ್ಪುಟ್ ಡಿವೈಸಸ್ ಮತ್ತು ಔಟ್ಪುಟ್ ಡಿವೈಸಸ್. ಥರ್ಡ್ ಒನ್ನು CPU. CPU ಅಂದ್ರೇನು? CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇಟ್ ಈಸ್ ದಿ ಮೇನ್ ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ ಇದನ್ನು. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಈಸ್ ದಿ ಮೇನ್ ಕಾನ್ಸೆಪ್ಟ್ ಇನ್ computer section. Main important role, it has a main important role. CPU. So CPU, it has three parts, that is ALU, CU and MU. So what is this? ALU means what? Arithmetic logic unit. CU means controlling unit. MU means memory unit. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂದ್ರೇನು? ಅರಿಥ್ಮೆಟಿಕ್ಸ್ ಅಂತಂದರೆ ಇದು ಕೆಲವೊಂದಿಷ್ಟು ಆಪ್ರೇಷನ್ಸ್ನ ಪ್ಲೇ ಮಾಡುತ್ತೆ. ಯಾವಾಗ ಕಂಪ್ಯೂಟ್ರಲ್ಲಿ ಪ್ಲಸ್ ಸಿಂಬಾಲು, ಮೈನಸ್ ಸಿಂಬಾಲು ಅಥವಾ ಇಂಟು ಸಿಂಬಾಲು, ಡಿವಿಷನ್ ಸಿಂಬಾಲ್ಸ್ ಯಾವಾಗ ಬರುತ್ತೆ, ಸೊ ಆ ಒಂದು ಸಿಂಬಾಲ್ಸನ್ನು ಕಂಟ್ರೋಲ್ ಮಾಡೋದೇ ಅಥವಾ ಹ್ಯಾಂಡಲ್ ಮಾಡೋದೇ ಈ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. ಇದರಲ್ಲಿ ಗ್ರೇಟರ್ ದೆನ್ ಏನು ಬರುತ್ತೆ? ಪ್ಲಸ್ ಸಿಂಬಾಲ್ ಬರುತ್ತೆ. ಇದರಲ್ಲಿ ಏನು ಬರುತ್ತೆ? ಪ್ಲಸ್ ಸಿಂಬಾಲ್ ಬರುತ್ತೆ. ಪ್ಲಸ್, ಮೈನಸ್, ಡಿವಿಷನ್ ಏನು ಬರುತ್ತಲ್ಲ, ಸೊ ಈ ಎಲ್ಲ ಆಪ್ರೇಷನ್ಸ್ನು ಕಂಟ್ರೋಲ್ ಮಾಡೋದೇ ಅಥವಾ ಪರ್ಫಾರ್ಮ್ನ ಅಥವಾ ಅದನ್ನು ಹ್ಯಾಂಡಲ್ ಮಾಡೋದೇ ಅರಿಥ್ಮೆಟಿಕ್ ಯೂನಿಟ್ಟು. ಲಾಜಿಕ್ ಯೂನಿಟ್ ಅಂದ್ರೇನು? ಲಾಜಿಕ್ ಯೂನಿಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಗ್ರೇಟರ್ ಸಿಂಬಾಲ್ ಆ್ಯಂಡ್ ಲೆಸ್ಸರ್ ಸಿಂಬಾಲ್. ಗ್ರೇಟರ್ ಸಿಂಬಾಲ್ ಮತ್ತು ವಿಚ್ ಒನ್ ಈಸ್ ಗ್ರೇಟರ್, ವಿಚ್ ಒನ್ ಈಸ್ ಲೆಸ್ಸರ್, ಈ ಥರ ಕನ್ಸಿಡರ್ ಮಾಡೋದೇ ಇದು ಲಾಜಿಕ್ ಯೂನಿಟ್ಟು. ಸೊ ಲಾಜಿಕ್ ಯೂನಿಟ್ಟು ಮತ್ತು ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂದರೆ ಗೊತ್ತಾಯ್ತಲ್ಲ. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತಂದರೆ ಇಟ್ ಹ್ಯಾಸ್ ಅ ಕಾಂಬಿನೇಷನ್ ಆಫ್ ಸಿಂಬಾಲ್ಸ್ ಲೈಕ್ ಅಡಿಷನ್. ಇಟ್ ಹ್ಯಾಸ್ ಅ ಪರ್ಫಾರ್ಮ್ ಆಸ್ ಅ ಆಪ್ರೇಷನ್ ಲೈಕ್ addition, deletion, then divisions, multiplication. These are all the operations are performed in ALU unit. And then what is CU? CU is control unit. Control unit ಅಂದ್ರೇನು? ಏನು ಡೇಟಾ ತಗೊಳ್ಳುತ್ತೋ ಕಂಪ್ಯೂಟರು, ಸೊ ಆ ಇನ್ಫಾರ್ಮೇಷನ್ನ ಒಂದು ಕಡೆ ಸ್ಟೋರ್ ಮಾಡಿರುತ್ತೆ. ಸೊ
ಸ್ಟೋರ್ ಮಾಡೋದ್ರಲ್ಲಿ ಅನ್ನೆಸೆಸರಿ ಡೇಟಾನ ಹೋಗದೇ ಇರೋ ಥರ ಕಂಟ್ರೋಲ್ ಯೂನಿಟ್ ನೋಡುತ್ತೆ. ಸೊ ಸ್ಟೋರೇಜ್ ಕೆಪಾಸಿಟಿಯಲ್ಲಿ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಆಗ್ತಾ ಇರುತ್ತೋ ಅದನ್ನು ಕಂಟ್ರೋಲ್ ಮಾಡೋದೇ ಕಂಟ್ರೋಲ್ ಯೂನಿಟ್ಟು. ನೆಕ್ಸ್ಟು ನಾವೇನಾದರೂ ರಿಸಲ್ಟ್ ಪ್ರೆಸೆಂಟೇಷನ್ ಮಾಡಬೇಕು ಅಂದಾಗ ಪ್ರೆಸೆಂಟೇಷನ್ ಕ್ಲಿಯರಾಗಿ ಬರಬೇಕು ಅಂದರೆ ಕಂಟ್ರೋಲ್ ಯೂನಿಟ್ಟು ಅದರಲ್ಲಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಒನ್ನು ಮೆಮೊರಿ ಯೂನಿಟ್ ಕೂಡ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ CPU. ಮೆಮೊರಿ ಯೂನಿಟಲ್ಲಿ ನಾವೇನು ಮಾಡ್ತೀವಿ, ಇಟ್ ಈಸ್ ಅ ಕೆಪಾಸಿಟಿ ಆಫ್ ಕಂಪ್ಯೂಟರ್, ಇಟ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಮೆಮೊರಿ ಯೂನಿಟ್ ಹೇಗೆ ಸ್ಟೋರ್ ಆಗುತ್ತೆ, ಇನ್ಫಾರ್ಮೇಷನ್ ಹೇಗೆ ಸ್ಟೋರ್ ಆಗುತ್ತೆ, ಮೆಮೊರಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಬೈಟ್ಸ್ ಲೆಕ್ಕದಲ್ಲಿ ವರ್ಕ್ ಆಗುತ್ತೆ. ಇದರಲ್ಲಿ ಕಿಲೋಬೈಟ್ಸ್, ಮೆಗಾಬೈಟ್ಸ್, ಜಿಗಾಬೈಟ್ಸ್, ಟೆರಾಬೈಟ್ಸ್ ಈ ಥರದಲ್ಲಿ ಮೆಮೊರಿ ಸ್ಪೇಸ್ ತಗೊಳ್ಳುತ್ತೆ. ಸೊ ಮೆಮೊರಿಯಲ್ಲಿ ನಮಗೆ 2 ಪಾರ್ಟ್ಸ್ ಇರುತ್ತೆ. ಫಸ್ಟ್ ಒನ್ ಈಸ್ ಪ್ರೈಮರಿ ಮೆಮೊರಿ, ಸೆಕೆಂಡ್ ಒನ್ ಈಸ್ ಸೆಕೆಂಡರಿ ಮೆಮೊರಿ. ಫಸ್ಟ್ ಒನ್ ಏನು ಪ್ರೈಮರಿ ಮೆಮೊರಿಯಲ್ಲಿ 2 ಭಾಗ ಇರುತ್ತೆ. ದಟ್ ಈಸ್ ಮೆಮೊರಿ ಯೂನಿಟಲ್ಲಿ 2 ಭಾಗ ಇರುತ್ತೆ. ದಟ್ ಈಸ್ ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಮತ್ತು ರೋಮ್ ಇರುತ್ತೆ. ಪ್ರೈಮರಿ ಮೆಮೊರಿಯಲ್ಲಿ ಸ್ಟೋರೇಜ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಸೆಕೆಂಡರಿ ಮೆಮೊರಿಯಲ್ಲಿ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಇರುತ್ತೆ. ರ್ಯಾಮ್ ಅಂದರೆ ರ್ಯಾಂಡಮ್ ಎಕ್ಸಸ್ ಮೆಮೊರಿ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ. ರ್ಯಾಂಡಮ್ ಎಕ್ಸಸ್ ಮೆಮೊರಿ ಅಂದರೆ ರ್ಯಾಂಡಮ್ ಆಗಿ ಇನ್ಫಾರ್ಮೇಷನ್ ಸ್ಟೋರ್ ಆಗ್ತಾ ಇರುತ್ತೆ. ಲೈಕ್ ಒನ್ ಬೈ ಒನ್ ಇನ್ಫಾರ್ಮೇಷನ್ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ರ್ಯಾಂಡಮ್ ಎಕ್ಸಸ್ ಮೆಮೊರಿ. ಸೊ ಈ ಒಂದು ಸ್ಟೋರಿಂಗಲ್ಲಿ ಏನು ಇನ್ಫಾರ್ಮೇಷನ್ ಬಂದಿರುತ್ತೋ ಆ ಇನ್ಫಾರ್ಮೇಷನ್ನ ರೀಡ್ ಮಾಡೋದೇ ರೀಡ್ ಓನ್ಲಿ ಮೆಮೊರಿ. ಸೊ ರ್ಯಾಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೋಲಟೈಲ್ ಮೆಮೊರಿ ಅಂತಲೂ ಕರೀತಾರೆ. ಅದಕ್ಕೆ ಯಾಕೆ ವೋಲಟೈಲ್ ಮೆಮೊರಿ ಅಂತ ಕರೀತಾರೆ, ಯಾಕಂದರೆ ರ್ಯಾಮಲ್ಲಿ ಪರ್ಮನೆಂಟ್ ಸ್ಟೋರೇಜ್ ಇರೋದಿಲ್ಲ. ಅಂದರೆ ಯಾವಾಗ ಪವರ್ ಆಫ್ ಆಗುತ್ತೋ ಆಟೋಮೆಟಿಕ್ಲಿ ಅದರಲ್ಲಿರ್ತಕ್ಕಂತಹ ಈ ಡೇಟಾಸು ಇರೇಸ್ ಆಗುತ್ತೆ. ಸೊ ಇದನ್ನು ನಾವು ವೋಲಟೈಲ್ ಮೆಮೊರಿ ಅಂತ ಕರಿತೀವಿ. ಪರ್ಮನೆಂಟ್ ಡೇಟಾ ಸ್ಟೋರೇಜ್ ಇಲ್ಲಿ ಇರೋದಿಲ್ಲ. ಸೊ ಇದರಲ್ಲಿ ಸ್ಮಾಲ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಸೆಕೆಂಡರಿ ಮೆಮೊರಿಯಲ್ಲಿ ಏನು ಮಾಡ್ತಾರೆ, ಸೆಕೆಂಡರಿ ಮೆಮೊರಿಯಲ್ಲಿ ಏನು ಬರುತ್ತೆ, HD, CD, ಪೆನ್ ಡ್ರೈವ್. ಪೆನ್ ಡ್ರೈವ್ ಬರುತ್ತೆ. ಅಂದರೆ HD ಅಂದರೆ ಹಾರ್ಡ್ ಡಿಸ್ಕ್, CD ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್, PD ಅಂದರೆ ಪೆನ್ ಡ್ರೈವ್ಸ್. ವಾಟ್ ಈಸ್ HD ಹಾರ್ಡ್ ಡಿಸ್ಕಲ್ಲಿ CPU ಅಲ್ಲಿ ಮೆಮೊರಿ ಸ್ಟೋರೇಜಲ್ಲಿ ಹಾರ್ಡ್ ಡಿಸ್ಕ್ ತುಂಬ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಅಂದರೆ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ CPU ಲೈಕ್ ಮೆಮೊರಿ ಸ್ಟೋರೇಜ್ ಡಿವೈಸಸ್. ಸೊ ನಾವೇನಾದರೂ ಕಂಪ್ಯೂಟರಲ್ಲಿ ಫೈಲ್ ಸ್ಟೋರೇಜ್ ಮಾಡಿದರೆ ಅಥವಾ ಏನಾದರೂ ಇನ್ಫಾರ್ಮೇಷನ್ನ ಇಟ್ಟರೆ ಅಥವಾ ಏನಾದರೂ ಫೋಟೋಸ್ ಹಾಕಿದರೆ ಏನೋ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿದ್ರೂ ಎಲ್ಲ ಹಾರ್ಡ್ ಡಿಸ್ಕಲ್ಲಿ ಸೇವ್ ಆಗಿರುತ್ತೆ. ಇದನ್ನು ಕಾಂಪ್ಯಾಕ್ಟ್ ಡಿಸ್ಕು ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಪೆನ್ ಡ್ರೈವ್ಸ್ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಸೊ ಪೆನ್ ಡ್ರೈವ್ಸ್ ಆರ್ ದ ಆಲ್ಸೋ ಇಟ್ ಈಸ್ ಅ ಸ್ಟೋರೇಜ್ ಕೆಪಾಸಿಟಿ. ಸೊ 16 GB ಪೆನ್ ಡ್ರೈವ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆನ್ ಡ್ರೈವ್ಸ್ನ ನೀವೆಲ್ಲರೂ ಯೂಸ್ ಮಾಡಿರ್ತೀರ. ನೆಕ್ಸ್ಟು ನಾವೇನು ತಿಳ್ಕೊಳ್ಳೋಣ, ವಾಟ್ ಈಸ್ ಸಾಫ್ಟ್ವೇರ್ ಅಂದ್ರೇನು? ಸಾಫ್ಟ್ವೇರ್ ಈಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್ ಸಾಫ್ಟ್ವೇರ್. ವಾಟ್ ಈಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್? ಇವಾಗ ಸಾಫ್ಟ್ವೇರ್ ಅಂತಂದರೆ ಸಾಫ್ಟ್ವೇರ್ಗೂ ಮತ್ತು ಹಾರ್ಡ್ವೇರ್ಗೂ ಇರೋ ಡಿಫ್ರೆನ್ಸ್ ಅಂದರೆ ವಿಚ್ ವಿ ಕ್ಯಾನ್ ಏಬಲ್ ಟು ಟಚ್, ಇಟ್ಸ್ ಕಾಲ್ಡ್ ಆಸ್ ಹಾರ್ಡ್ವೇರ್. ಸಿಂಪಲ್ ವೇವಲ್ಲಿ ತಿಳ್ಕೊಳ್ಬೇಕಂದ್ರೆ ಏನಂದರೆ ನಾವೇನು ಮುಟ್ಟೋಕೆ ಎಬಿಲಿಟಿ ಇರುತ್ತೋ, ಅಥವಾ ಇವಾಗ ನಾವು ಮೌಸ್ನ ಮುಟ್ಬೋದು, ಕೀಬೋರ್ಡ್ನ ಟಚ್ ಮಾಡ್ಬೋದು, ಮಾನಿಟರ್ನ ಟಚ್ ಮಾಡ್ಬೋದು. ಸೊ ದೀಸ್ ಆರ್ ದ ಹಾರ್ಡ್ವೇರ್ಸ್. ಸೊ ಸಾಫ್ಟ್ವೇರ್ ಅಂದ್ರೇನು, ಪ್ರೋಗ್ರಾಮ್ ಒಳಗಡೆ ಕಂಪ್ಯೂಟರ್ ಒಳಗಡೆ ರನ್ ಆಗ್ತಿರೋದನ್ನು ನಾವು ಸಾಫ್ಟ್ವೇರ್, ನಾವು ಅದನ್ನ ಮುಟ್ಲಿಕ್ಕಾಗೋದಿಲ್ಲ. ಸೊ ಇಟ್ ಈಸ್ ನಾಟ್ ಏಬಲ್ ಟು ಟಚ್ ದಿ ಪ್ರೋಗ್ರಾಮ್ಸ್. ಸೊ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್ ಏನೇನು ಅದಕ್ಕೆ ಎಕ್ಸಾಂಪಲ್ಸ್ ಅಂದರೆ MS ವರ್ಡ್ ಇರ್ಬೋದು, MS ಎಕ್ಸೆಲ್ ಇರ್ಬೋದು, MS ಪವರ್ ಪಾಯಿಂಟ್ ಇರ್ಬೋದು, ನೆಕ್ಸ್ಟು MS ಫೋಟೋಶಾಪ್ ಇರ್ಬೋದು, MS ವರ್ಡ್ ಇರ್ಬೋದು, ನೆಕ್ಸ್ಟು MySQL ಇರ್ಬೋದು. ದೀಸ್ ಆರ್ ದಿ ಆಲ್ ದಿ ಸಾಫ್ಟ್ವೇರ್ ಪ್ರೋಗ್ರಾಮ್ಸ್. ಸೊ ದಿಸ್ ಈಸ್ ಕಾಲ್ಡ್ ಸಾಫ್ಟ್ವೇರ್.
ನೆಕ್ಸ್ಟು ಫೀಚರ್ಸ್ ಆಫ್ ನ್ಯೂ ಜನ್ರೇಷನ್ ಕಂಪ್ಯೂಟರ್ ಬಗ್ಗೆ ಹೇಳಬೇಕಂತಂದರೆ ಸ್ಪೀಡ್ ಚೆನ್ನಾಗಿರುತ್ತೆ. ಸ್ಪೀಡ್ ಯಾವುದ್ರಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ? ಮೈಕ್ರೋ ಸೆಕೆಂಡ್ ಮತ್ತು ಮಿಲಿ ಸೆಕೆಂಡ್ನಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅಕ್ಯುರೇಸಿ ಇರುತ್ತೆ. ಸೊ ಯಾವಾಗಲೂ 2 ವರ್ಷದಲ್ಲಿ ಅಥವಾ 2 ವರ್ಷ ಆದಮೇಲೆ ಆಯಾ ಕಂಪನಿಗಳ ಡಿಪೆಂಡ್ ಆಧಾರದ ಮೇಲೆ ವರ್ಷನ್ಸ್ನ ಅಪ್ಡೇಟ್ ಮಾಡ್ತಾರೆ, ಅಂದರೆ ಹೊಸ ಫೀಚರ್ಸ್ನ ಬಿಡುಗಡೆ ಮಾಡ್ತಾರೆ. ಸೊ ಅದರಲ್ಲಿ ಸ್ಪೀಡ್ ಚೆನ್ನಾಗಿರುತ್ತೆ, ಅಕ್ಯುರೇಸಿ ಚೆನ್ನಾಗಿರುತ್ತೆ. ಸೊ ನಾವು ಇನ್ಪುಟ್ನ ನೀಟಾಗಿ ಅಂದರೆ ಅಕ್ಯುರೇಟಾಗಿ ಕೊಟ್ಟರೆ ಔಟ್ಪುಟ್ ಕೂಡ ಅಕ್ಯುರೇಟಾಗಿ ಬರುತ್ತೆ. ಇಟ್ ಹ್ಯಾಸ್ ಅ ಗುಡ್ ಸ್ಟೋರೇಜ್ ಕೆಪಾಸಿಟಿ ಕೂಡ ವೆರಿ ಗುಡ್ ಆಗಿರುತ್ತೆ. ನೆಕ್ಸ್ಟು ವರ್ಸಟೈಲಿಟಿ ಅಂತಂದರೆ ಕಂಪ್ಯೂಟರ್ ಎಲ್ಲ ಕಡೆ ಅಂದರೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದು ಇರುತ್ತೆ. ಲೈಕ್ ಯಾವ ಥರ? ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಇದಿರುತ್ತೆ ಅಂತ ಅರ್ಥ. ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಟಿಕೆಟ್ ರಿಸರ್ವೇಷನಲ್ಲಿರ್ಬೋದು, ಬ್ಯಾಂಕ್ ಫೀಲ್ಡಲ್ಲಿರ್ಬೋದು, ವೆದರ್ ಫಾರ್ಕಾಸ್ಟಿಂಗಲ್ಲಿರ್ಬೋದು, ಎಜುಕೇಷನಲ್ಲಿರ್ಬೋದು, ಇದೆಲ್ಲ ಸೆಕ್ಟರಲ್ಲೂ ಕಂಪ್ಯೂಟರ್ ಇರುತ್ತೆ. ಅಂದರೆ ಕಂಪ್ಯೂಟರ್ ಎಲ್ಲ ಸೆಕ್ಟರಲ್ಲೂ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇದನ್ನ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇರೋದ್ರಿಂದ ಇದನ್ನು ವರ್ಸಟೈಲಿಟಿ ಅಂತ ಕರಿತೀವಿ. ಸೊ ಇದು ಎಷ್ಟೋ ಕಾಂಪ್ಲೆಕ್ಸ್ ಇದ್ರೂ, ಮ್ಯಾಥಮೆಟಿಕಲ್ ಕಾಂಪ್ಲೆಕ್ಸ್ ಇದ್ರೂ ಇದು ಈಸಿಯಾಗಿ ಸಾಲ್ವ್ ಮಾಡುತ್ತೆ. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ದಿ ಕಂಪ್ಯೂಟರ್. ಸೊ these are the very basic things we need to know about the computer. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಲೆಬಸ್ ಮತ್ತು ನೆಕ್ಸ್ಟು ಮೇನ್ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದಿಷ್ಟು ಬೇಸಿಕ್ ನಾಲೆಜ್ ಆಫ್ ಕಂಪ್ಯೂಟರ್ ಬಗ್ಗೆ ನೀವು ತಿಳ್ಕೊಂಡಿರಿ. ಸರಿ, ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್.